ನೋಡುವ, ನಿನ್ನ ಹಠನ ನಿನಗೆ ಹೆಚ್ಚಾಗಿತ್ತು ಅಂತಂದ್ರೆ ನನಗ ನನ್ನ ಮಾತ ಹೆಚ್ಚು. ಅವನಿಗೆ ಮದ್ವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿನಪ್ಪ. ನೀ ಮಾಡಿಕೊಡಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತೀನಿ ನಾನು. ಏನು ಮನೆ ಬಿಟ್ಟು ಹೋಗ್ತೀಯ? ಹಾಂ, ಹೋಗ್ಬೇಕು ಅಂತ ನೀ ಹಂಗೆ ನಿರ್ಧಾರ ಮಾಡಿಯಲ್ವ? ನಾನು ಒಂದು ನಿರ್ಧಾರ ಮಾಡೀನಿ ಕೇಳು. ನೀ ಅವನ ಕೂಡ ಓಡಿ ಹೋಗೋದಾದ್ರೆ ನನ್ನ ಹೆಣದ ಮೇಲೆ ಕಾಲಿಟ್ಟು ನೀವು ಓಡಿ ಹೋಗಬೇಕು. ಹಿಂಗೆ ಮಾತಿನೊಳಗೆ ಕಟ್ಟಾಕ್ಬೇಡ ಅಪ್ಪ, ನನ್ನ ಮನಸ್ಸು ಅರ್ಥ ಮಾಡ್ಕೋ. ನೀ 100 ಸಲ ಹೇಳಿದ್ರು 1000 ಸಲ ಕೇಳುವಂಗದೇನು ನಾನು. ಆದ್ರೆ ಅದ ಮಾತಿನಾಗ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಈ ನಿಮ್ಮಪ್ಪ ಈ ಭೂಮಿ ಮೇಲೆ ಇರೋದಿಲ್ಲ ಅಂತ ತಿಳ್ಕೊ. ಅಪ್ಪ ಈಗೇನು ನಾ ಅವನಿಗೆ ಮದ್ವೆ ಆಗ್ಬಾರ್ದ? ಅದರ ನೆನಪು ಸಹಿತ ನೀ ತೆಗಿಬಾರ್ದು. ಮಗಳ ಕನ್ಸಿಗೆ ಕಲ್ಲು ಹಾಕಾಕತಿ ಅಂದ್ಮೇಲೆ ಯಾವ ಮದ್ವೆ ಮಾಡ್ಕೊಂಡು ಏನು ಸುಖ ಕಾಣ್ಲಿ? ನಿಮ್ಮ ಅಪ್ಪ ಹೇಳ್ದಂಗ ಕೇಳ್ಬೇಕ್ಲೆ, ನೀ ಅನ್ಕೊಂಡಂಗ ಅಂದ್ರೆ ಹೆಂಗ? ಲೇ, ನನ್ನ ಬಗ್ಗೆ ಎಲ್ಲ ಗೊತ್ತಾಯ್ತಲ್ಲ ನಿಂಗೆ. ಗೊತ್ತಿದ್ದು ನಮ್ಮ ಅಪ್ಪನ ಪರವಾಗಿ ಮಾತಾಡ್ತಿ. ನೋಡ್ಲೆ, ನೀ ಹೇಳ್ದಂಗೆ ನಾ ಕೇಳಿದ್ರ ನಾಳೆ ಎಲ್ಲರ ಕಡೆ ನಿನ್ನ ಸಲ ನಾ ಬಯಸ್ಕೋಬೇಕಾಕೈತಿ. ಎಲ್ಲರೂ ನಂಗೆ ಅಳಿಸ್ಬೇಕೆ ಅಂತ ನಿಂತೀರಿ, ಅಳಿಸೋರೆ ಅಲ್ಲ. ಆಗುದೆಲ್ಲ ಒಳ್ಳೇದಕ್ಕ ಅನ್ಕೋ, ಅದ್ರಾಗ ಮನೇನ್ ಮಾವಂತಿ ಮದುವೆ ಆಕೆ ಅಂತ ಆಡಿ ನಿಂಗೆ. ಅವನಿಗೆ ಎಷ್ಟೋ ಸರಿ ಬುದ್ಧಿ ಮಾತು ಹೇಳಿ ಒಳ್ಳೆ ದಾರಿಗೆ ತಂದೀನಿ. ಈಗ ನಾನೇ ಮೋಸ ಮಾಡಲಿ? ಅವನ ಜೀವನ ಬಗ್ಗೆ ಅವನಿಗೆ ಖಬರಿಲ್ಲ, ಅವನದೇನು ಮಾತಾಡ್ತಿ? ಬೇಕಾದ್ರೆ ಅವನ ಜೊತೆ ಮಾತಾಡ್ತೀನಿ ತೋ. ಹೋಗ್ ಮನೆಗೆ ಹೋಗಿ ದಗದ ಬಗ್ಸಿ ಮಾಡು. ಯಾವಾಗ ನೋಡ್ರಿ ಚಿಂತಾಗಿರ್ತಿಯಲ್ಲ. ಅವನ ಜೊತೆ ನೀ ಮಾತಾಡ್ತಿ? ಮಾತಾಡ್ತೀನಿ, ಹೋಗ ದೌಳಕಿನ. ನಿನ್ನ ಸಂಬಂಧ ಊರ್ ಮಂದಿ ನನಗೆ ಬೈದಾರು. ಮನೆಗೆ ಹೋಗು. ನೋಡಪ್ಪ, ನೀ ಹೆಂಗದಿದಿ, ಏನು ಮಾಡ್ತಿದ್ದಿ ಅನ್ನೋದು ನನಗೆ ಗೊತ್ತಿಲ್ಲ. ಅದರ ಸಂಬಂಧದೊಳಗೆ ನೀ ನನಗೆ ಹಳೆ ಆದಿ. ಮದುವೆ ಆದ್ಮೇಲೆ ನನ್ನ ಮಗಳನ್ನ ಚೆಂದಾಗಿ ನೋಡ್ಕೊಂಡು ಹೋಗಪ್ಪ. ಅಪ್ಪ, ಯಾರ ಮೇಲಿರೋ ಸಿಟ್ಟಿಗೆ ನಂಗೆ ಯಾರಿಗ್ಯಾರಿಗೋ ಕೊಟ್ಟು ಮದ್ವೆ ಮಾಡಬೇಡ. ನಿಂಗೆ ಗೊತ್ತಿದ್ದೋ ಮಾಡಕತ್ತೀಯೇನ? ಗೊತ್ತೈತಿ, ನನಗೂ ಗೊತ್ತೈತಿ, ಅವನಿಗೂ ಗೊತ್ತೈತಿ. ಗೊತ್ತಿದ್ದನು ನಿನ್ನ ಮದುವೆ ಆಗಕ್ಕೆ ಹತ್ತಾನ ಅಂದಮೇಲೆ ಅದು ನಿನ್ನ ಸುದೈವ ಅಂತ ತಿಳ್ಕೊ. ಏನು ಮಮ್ಮ, ಈಕಿನ ಕಾಯೋ ಸಲುವಾಗಿ ನಾನು ಮದುವೆ ಮಾಡಿಕೊಡತ್ತೀವೋ ಅಥವಾ ನನ್ನ ಗುಣ ನಡತೆ ನೋಡಿ ಜೀವನಕ್ಕೊಂದು ದಾರಿ ಆಗಲಿ ಅಂತೇಳಿ ಮದುವೆ ಮಾಡಿಕೊಡತ್ತೀವೋ? ಸಚಿನ, ದೂರದಿಂದ ನೀವು ನನಗೆ ಸಂಬಂಧ ಆಗಬೇಕು. ಆ ರೀತಿ ರಿವಾಜಿನಿಂದ ನೀ ನನಗೆ ಹಳ್ಯಾನೂ ಆಗಬೇಕು. ಈಗ ಹೆಂಗೆ ಅಂತ ನಿನಗೂ ಗೊತ್ತೈತಿ, ನೀ ಹೆಂಗೆ ಅಂತ ನನಗೆ ಗೊತ್ತೈತಿ. ಹೀಗಾಗಿ ಒಬ್ಬರು ಅರ್ಥಕೊಂಡು ಬಾಳೆ ಮಾಡ್ಕೊಂಡು ಚೆಂದಾಗಿ ಹೋಗ್ತೀರಿ ಅನ್ನೋ ಭರವಸೆನೂ ನನಗೈತಿ ಅಂತ. ನೋಡ್ರಿ ಮಾವಾರ, ಮದುವೆ ಮಾಡಿಕೊಡಕ್ಕೆ ನೀವು ಮುಂದದಿರಿ, ತಾಳಿ ಕಟ್ಟಕ್ಕೆ ಒಂದು ಹೆಜ್ಜೆ ನಾನು ಮುಂದದೀನಿ. ಆದ್ರೆ ಸಂಸಾರ ಮಾಡ್ಕೊಂಡು ಹೋಗಕ್ಕೆ ಮುಂದದಾಳಿ ಇಲ್ಲಿ ಕೇಳ್ರಿ ಮಾಮಾರಾಗಿ. ಅಪ್ಪ ಹೇಳತನ ಅಂತ ನೀ ನನಗೆ ತಾಳಿ ಕಟ್ಟಕ್ಕೆ ಬಂದರೆ ನಿನ್ನ ಮರ್ಯಾದೆ ನೀನೇ ಕಳ್ಕೊತಿ ನೋಡು ಮಾವ. ಇದನ್ನೆಲ್ಲ ದಾಟ್ಕೊಂಡು ಬಂದವನಿಗೆ ಕಂಡೀಷನ್ ಹಾಕಕತ್ತೇನ? ಅದು ಏನಕ್ಕೆ ತಾಳಿ ಮಾವನ ಮಾತು ನಾನೂ ದಾಟೋದಿಲ್ಲ. ಕಂಡವ್ರು ಕೂಡ ಮದುವೆ ಮಾಡೋ ಕೊಡೋದಕ್ಕಿಂತನವ ನಿನ್ನ ಅರ್ಥಗೊಂಡವ, ನಿನ್ನ ತಿಳ್ಕೊಂಡವ ಇಂಥವ್ನು ಕೂಡ ಮದುವೆ ಮಾಡಿಕೊಡೋದು ಚಲೋ ಅಲ್ಲನವ. ಮಂದಿ ಮ್ಯಾಗ ಅಷ್ಟು ನಂಬಿಕೆ ಇಟ್ಟು ಮಗಳಿದ್ರೆಷ್ಟು ಸತ್ರೆಷ್ಟು. ಹೆದರ್ಸಾಕತ್ತೀಯನವ, ಹೆದರ್ಸಾಕತ್ತೀಯನ? ನಿನ್ನ ಮಾತು ಕೇಳಿ ನಿಮ್ಮ ಅಪ್ಪನ ಕಳ್ಳು ಕರಗ್ತೈತಿ ಅಂತ ನೀ ಏನು ತಿಳ್ಕೊಳಕ್ ಹೋಗ್ಬೇಡ. ನಿಮ್ಮ ಅಪ್ಪ ಕಲ್ಲಾಗಿಬಿಟ್ಟಾನ. ನೋಡ್ರಿ, ಮಾತಿಗೆ ಮಾತು ಹಚ್ಚಿದ್ರ ಮೈ ನೆಕ್ತಾವ್ರಿ ಮಾಮಾರ. ಆದಷ್ಟು ಜಲ್ದಿ ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ಬಂದು ನಾ ತಾಳಿ ಕಟ್ತೇನೆ ರೀ. ಇದ ದಿನ ಅಂಥೇಳಿ ಹೊತ್ತಿಗೆ ತೆಗೆದು ಪಂಚಾಂಗ ತೆಗೆದು ಇವೆಲ್ಲ ಏನಿಲ್ಲ. ನಾ ಯಾವಾಗ ಗೊತ್ತು ಮಾಡ್ತೀನಿ ಅವಾಗ ಮದುವೆ. ಒಂದು ಮಾತು ಹೇಳ್ತೀನಿ, ಬೇಜಾರಾಗಲ್ಲ ಅಂತ ಅನ್ಕೋತೀನಿ. ಮದುವೆಯಾಗೋ ಹುಡುಗಿ ಒಂದು ಮಾತಲ್ಲ 100 ಮಾತು ಹೇಳಿ ಕೇಳ್ತೀನಿ. ಏನದ? ಮೊದಲನೇ ಮಾತು, ನಾನು ಹಿಂಗೆ ಆಸೆ ಕನಸು ತೋರಿಸ್ಲೇಬಾರ್ದಿತ್ತು.
ಆದ್ರೆ ಈಗ ನಾ ಹೇಳೋ ಮಾತು ನಿಂಗೆ ಬೇಜಾರು ಮಾಡೇ ಮಾಡ್ತಿದ್ದೆ. ಯಾಕೆ ಹಿಂಗೆ ಮಾತಾಡಕತ್ತೆ ನನಗೆ ಗೊತ್ತಾಗವಲ್ದು. ಯಾಕೆ ಯಾರು ಏನರ ಅಂದಾರೇನ? ಮತ್ತು ಮನ್ಯಾಗ ಜಗಳ ಆಗತ್ತದೇನ? ಏನಂತ ಹೊಡೆದು ಹೇಳಿದ್ರೆ ನಂಗೆ ತಿಳಿಬೇಕಲ್ಲ. ಸುಮ್ಮನೆ ಅಲ್ಲಿ ಮನದಾಗ ಮುಚ್ಚಿಟ್ಟು ಮಾತಾಡಕತ್ರ ನಾ ಏನು ತಿಳ್ಕೊಬೇಕ? ಇಲ್ಲಿ ಬಾ ನೀನು. ನಾವಿಬ್ರು ಮದ್ವೆ ಆಗ್ಬೇಕು ಅನ್ಕೊಂಡೀವಿ. ಅಕಸ್ಮಾತ್ ಅದು ಸುಳ್ಳಾಯ್ತಂದ್ರೆ ಮುಂಜಾನೆ ಎಲ್ಲಿ ಜಗಳ ಸಿಕ್ಕಿಲ್ಲ ನಿನಗೆ? ಯಾಕೆ ಇವತ್ತು ಹಿಂಗೆ ತದ್ರ ಭದ್ರ ಮಾತಾಡಕತ್ತಿ? ಅದ್ಯಾಕೆ ಮದುವೆ ಆಗೋದಿಲ್ಲ? ನೀನು ಒಪ್ಕೊಂಡು ನಾನು ಒಪ್ಕೊಂಡು ನಿಮ್ಮ ಅಪ್ಪ ತಿದ್ದ ಚೆನ್ನ ಗಟ್ಟಿ ಮನಸ್ಸು ಮಾಡಿದೆ ಅಂದ್ರೆ ಇವತ್ತ ಮನೆ ಬಿಟ್ಟು ಬಂದರು ಇವತ್ತ ನೀನು ಕೊಳ್ಳಿ ತಾಳಿ ಕಟ್ಟಕ್ಕೆ ನಾ ತಯಾರದೀನಿ. ಯಾಕೆ ಈ ಮಾತು ಮಾತಾಡಕತ್ತಿ? ನಾನು ಹಿಂಗೆ ಮದ್ವೆ ಆಗ್ತೀನಿ ಅಂದ್ರೆ ನಮ್ಮಪ್ಪ ಸಾಯ್ತೀನಿ ಅನ್ಲತ್ತಾನ. ಮರ್ತು ಬಿಡು ನಂಗೆ. ನಿಮ್ಮಪ್ಪ ಸಾಯ್ತೀನಿ ನಾ ಮರ್ತು ಬಿಡೋಣಕತ್ತಿಲ್ಲ. ಒಂದು ವೇಳೆ ನಿನ್ನ ಚಿಂತ್ಯಾಗ ನಾ ಏನಾರ ಸತ್ತು ಹೋದ್ರೆ ನಿನಗೆ ಎಳ್ಳಷ್ಟು ಏನೂ ಪರಕ್ ಬೀಳಲ್ಲ. ಹುಡುಗಾಟ ಮಾಡಕತ್ತಿಲ್ಲ? ನಿಮ್ಮಪ್ಪ ಹಂಗೆ ಅಂದಿಲ್ಲಲ್ಲ? ನಮ್ಮಪ್ಪ ಸಾಯ್ತೀನಿ ಅಂದಿದ್ದು ಖರೆ, ನಮ್ಮ ಮಾವನ ಜೊತೆ ಮದ್ವೆ ಮಾಡ್ತೀನಿ ಅಂದಿದ್ದು ಖರೆ. ನಿಮ್ಮಪ್ಪ ಸಾಯ್ತೀನಿ ಅಂದಿದ್ದು ಕರೆ ಆಗಿದ್ರೆ, ನಿಮ್ಮಪ್ಪ ನಿಮ್ಮ ಅವನ ಜೊತೆ ಮದುವೆ ಮಾಡ್ತೀನಿ ಅಂದಿದ್ದು ಕರೆ ಆಗಿದ್ರೆ, ನೀ ನನ್ನ ಪ್ರೀತಿ ಮಾಡಿದ್ದು ಸುಳ್ಳೇನು? ನೀ ನನಗೆ ನಂಬಿಸಿ ಮಾತು ಕೊಟ್ಟಿದ್ದು ಸುಳ್ಳೇನು? ಎಷ್ಟೇ ಆಗಲಿ ಕಳ್ಳ ಬಳ್ಳಿನ ನೋಡೋಕ್ಕಿಲ್ಲ, ಇದನ್ನೇ ನೋಡ್ತೀವಿ. ನೀ ಮನಸ್ಸು ಗಟ್ಟಿ ಮಾಡ್ದಿ ಅಂದ್ರೆ ನಿನಗೆ ನನಗಿಂತ ಚಲೋ ಹುಡುಗಿ ಸಿಗ್ತಾಳ. ಆದ್ರೆ ನಮ್ಮ ಅಪ್ಪಗೆ ಏನಾರ ಆಯ್ತು ಅಂದ್ರೆ ನಮ್ಮಪ್ಪ ಸಿಗ್ತಾನೇನು? ಯೋಚನೆ ಮಾಡು. ಆ ಹುಡುಗಿನ ಬೇಕಂತ ಯಾಕೆ ಕುಂತಿ? ಅವ್ರಪ್ಪ ಅವ್ರ ಮಾವು ಮದುವೆ ಮಾಡ್ತೀನಿ ಅಂದನ, ಆಕಿನ ಬಿಟ್ಬಿಡು. ಆಕಿ ಬಗ್ಗೆ ನನ್ನ ಬಗ್ಗೆ ನಿನಗೇನು ಗೊತ್ತೈತಿ? ತಿಳಿಲಾರ ಮಾತಾಡೋಕೆ ಹೋಗಬೇಡ. ಅವ್ರ ಅಪ್ಪಗಂಜಕಿ ಒಳ್ಳೆ ಏನಾಗ್ತಿರ್ಬೇಕು, ದೂರ ಆಗಾಕ್ತಿರ್ಬೇಕು. ಆದ್ರೆ ನನ್ನ ಮದುವೆಕಿನಂತಾಕಿ ಮಾತು ಕೊಟ್ಟಾಳ. ಸುಳ್ಳಂದ್ರೆ ಕರೆದು ಕೇಳ್ಬೇಕಾದ್ರೆ ಆಕಿನ. ಅದೆಲ್ಲ ನಂಗೆ ಗೊತ್ತೈತಿ. ನೀ ಆಕಿನ ಮದುವೆ ಆದ್ರೆ ಅವ್ರಪ್ಪ ಸಾಯ್ತೀನಿ ಅಂತ ಕುಂತಾನ, ಅದನ್ನ ನೋಡ್ಬೇಕಂತ ಕಾಯಾಗತ್ತೇನು? ಅವಿ ನಿನ್ನ ಒಳಗಿನ ಮಾತು ಗೊತ್ತಿಲ್ಲ. ಸುಮ್ಮಿದ್ದ ಹುಡುಗ ತಲೆ ಕೆಡಿಸೋದಕ್ಕೆ ಆಕಿನ, ಸುಮ್ಮಿದ್ದ ಹುಡುಗಗೆ ಪ್ರೀತಿ ಮಾಡೋಕೆ ಆಸೆ ಹಚ್ಚದಕ್ಕೆ ಆಕಿನ, ಸುಮ್ಮಿದ್ದಂಗೆ ಪ್ರೀತಿ ಮನದಾಗ ಮೂಡಿಸಿ ಈಗ ಬೇರೆ ಮದುವೆ ಆಗಕತ್ತಿದ್ದು ಆಕಿನ. ಇಷ್ಟೆಲ್ಲ ಆಸೆ ಹುಡ್ಸಾಳಂದ್ರೆ ಆಕಿನ ಹೆಂಗೆ ಬಿಟ್ಕೊಡ್ಲಿ? ನೀನ ಒಂದು ಮಾತು ಹೇಳಿಬಿಡು. ಆಕಿನ ಜಾಗದಾಗ ನೀನ ನಿಂತು ಯೋಚನೆ ಮಾಡ. ಆಕಿ ಮಾಡಾಕತ್ತಿದ್ದು ಸರಿನಾ? ನೋಡಪ್ಪ, ನಾ ಒಂದು ಹೆಣ್ಣಾಗಿ ಹೇಳಕತ್ತೀನಿ, ಆಕಿ ನಿನ್ನೂ ನೋಡ್ಕೋಬೇಕಾಗತ್ತ, ಅವ್ರ ಮನೆಯವರು ನೋಡ್ಕೋಬೇಕಾಗತ್ತ. ಅಂಥ ಪರಿಸ್ಥಿತಿ ಬಂದ್ರೆ ಅವ್ರ ಮನೆಯವರೇ ಹೆಚ್ಚಾಕ್ಕಾರ, ನೀನಲ್ಲ. ನಿನ್ನ ಮಾತು ನನಗೂ ಅರ್ಥ ಆಕೈತಿವ. ನಾ ಡ್ರೈವರ್ ಇರ್ಬೋದು, ಆದ್ರೆ ಯಾರು ಯಾವ ಜೀವನದಾಗ ಯಾವ ದಾರಿ ಹಿಡಿತಾರೆ ಅನ್ನೋದು ನನಗೆ ಪಕ್ಕ ಗೊತ್ತಾಗೈತಿ. ಈಗೇನ ಏನರ ನಾನು ಹೇಳಿ ನಂಬಿಸ್ಬೇಕು, ಆಕಿನ ಅವ್ರ ಮಾವನ ಜೊತೆ ಮದುವೆ ಮಾಡ್ಬೇಕು ಅನ್ನೋ ಆಸೆ ನಿಂದಲ್ಲ. ನಿಂದು ಬಿಡು, ನೀನು ಕೇಳಾಕತ್ತೀನಿ, ಹೇಳಕ್ಕೆ ಬಂದಾಕಿ ನೀನು. ಆಕಿನ ತಲೆಯಾಗ ಅದೈತಿ, ಅದ ಮಾಡಾಕಿ. ಆಕಿ ನನ್ನ ಗೆಳತಿ, ಆಕಿ ನನ್ನ ಜೋಡಿ ಕಲ್ತಾಕಿ, ಆಕಿನ ಪುರ್ತಕ್ಕೆ ಆಕಿನ ಬಿಟ್ಬಿಡು. ಆಕಿನ ಪೂರ್ತಿ ಬಿಟ್ಟು ಬಿಡೋಣಾಕತ್ತಿಲ್ಲ. ಮನೆ ತಕ್ಕ ಹೋಗಿ ಆಕಿನ ಪ್ರೀತಿ ಮಾಡಬಾ ಅಂತ ಕರೆದಿದ್ದೇನೆ. ನಾ ಸುಮ್ಮ ಸರ್ಕಲ್ನ ನಿಂತಾಗ ಬಂದು ತಲೆ ತಿಂದಕ್ಕೆ ಆಕಿ, ತಲೆ ತುಂಬಿದಕ್ಕೆ ಆಕಿನ, ಪ್ರೀತಿ ಆಸೆ ಹಚ್ಚದಕ್ಕೆ ಆಕಿನ. ಡ್ರೈವರ್ ನಾನು ಪೂರ್ತಿನ ಇದ್ದಾಗ ಮನಸ್ಸಣ್ಣ ಮಾತು ನನ್ನ ಕಣ್ಣು ಮುಂದೆ ಪ್ರೀತಿ ಹುಟ್ಟಂಗೆ ಮಾತಾಡ್ದಾಕಿನ ಆಕಿನ. ತಪ್ಪು ಹಾಕಾಕ ಒಂದು ನೆವ ಸಾಕಲ್ಲ ನಿಮಗೆ? ಹೋಗಿ ಹೇಳಕ್ಕಿ ಅವನ ಜೊತೆ ಚಂದ ಇರತ್ತೆ. ನೋಡಪ್ಪ, ತಿಳ್ಕೊತಂತ ಮಾಡೀನಿ. ಆಕಿನ ಪುರ್ತಕ್ಕೆ ಆಕಿನ ಬಿಟ್ಟು ನಿನ್ನ ದುಡ್ಮೆ ನೀ ಮಾಡ್ಕೊತ ಹೋಗು. ಹೆಂಗಿನ ಮಾತು ಹೆಂಗ? ನಾನು ನಮ್ಮ ಮಾವನ್ನ ಮದುವೆ ಆಕೇನಿ ಅಂತ ಆ ಹುಡುಗೊಟ್ಟು ಹೇಳಿ ಬರ್ತೀಯನವ? ನಿನ್ನೆ ಮದ್ವೆ ಆಗ್ತೀನಿ ಅಂತ ಅಂದೋನ್ಗ ಯಾವ ಮುಖ ಇಟ್ಕೊಂಡು ಈ ಮಾತು ಹೇಳಿ? ಯಾವ ಮುಖ ಇಟ್ಕೊಂಡು ಹೇಳಿ ಬರಲಿ ಅಂದ್ಯಲ್ಲ? ನಿಮ್ಮಪ್ಪನ ಸಲುವಾಗಿ, ನಿಮ್ಮಪ್ಪನ ಮರ್ಯಾದೆ ಸಲುವಾಗಿ, ಊರು ಮಂದಿ ಎಲ್ಲ ಮಾತಾಡ್ತಾರಲ್ಲ ಅವ್ರ ಬಾಯಿ ಮುಚ್ಚೋ ಸಲುವಾಗಿ. ಅವ ಆಕಿನ ನಂಬಿ ಮೋಸ ಹೋಗ್ಯಾನ, ಈಗ ನನ್ನೂ ನಂಬಿ ಮೋಸ ಹೋದಂಗೆ ಆಗೋದಿಲ್ಲೇನು? ಅಪ್ಪನಿಗಿಂತ ಹೆಚ್ಚೈತನವ? ಜೀವನಕ್ಕಿಂತ ಹೆಚ್ಚೈತನವ? ಇಲ್ಲ ಮನಿ ಮರ್ಯಾದೆಗಿಂತನೇ ಹೆಚ್ಚೈತನವ? ಅವನಿಗಿಂತ ಹೆಚ್ಚು ಏನೇ ಇಲ್ಲಪ್ಪ. ನಿನ್ನ ಮೇಲೆ ನಂದೇನು ಸಿಟ್ಟಿಲ್ಲಪ್ಪ. ನೀನು ಕೂಡಿಕಿ ಮದುವೆ ಆಯ್ತು ಅಂತಂದ್ರೆ ನನ್ನ ಮನ್ತ್ಯಾನ ಮರ್ಯಾದೆ ಹೊಕ್ಕೈತಿ ಅಂತ ತಿಳ್ಕೊಂಡು ನನ್ನ ಹಳೆಯನ್ ಕೂಡಿಕಿ ಮದುವೆ ಮಾಡಾಕತ್ತೇನಪ್ಪ. ನಿಮ್ಮ ಮಗಳ ಮದುವೆ ನಿಮ್ಮ ಮಳೆಯನ ಜೊತೆ ಮಾಡಿದ್ಮ್ಯಾಗ ಈಕಿನ ಜೀವನ ಸುಖವಾಗಿರ್ತೈತಂದ್ರೆ ಅವನ ಜೊತೆನೂ ಮದುವೆ ಮಾಡ್ರಿ, ನಾ ಬ್ಯಾಡ ಅನ್ನೋದಿಲ್ಲ. ಆದ್ರೆ ಮದುವೆ ಆದ್ಮ್ಯಾಗು ಕಣ್ಣೀರಾಗ ಕೈ ತೊಳ್ಯಾಕತ್ಲಂದ್ರೆ ಅದನ್ನ ಈಗ ವಿಚಾರ ಮಾಡಿರಿ. ಆಕಿ ಯಾರ ಜೊತೆ ಇದ್ರೆ ಸುಖವಾಗಿರ್ತಾ ಅಂತ. ನಿನ್ನ ಕೂಡಿಕಿ ಮದುವೆ ಆದ್ಲು ಅಂದ್ರೆ ಅದು ಕ್ಷಣಿಕ ಪ್ರೀತಿ, ಕ್ಷಣಿಕ ಸುಖಪ್ಪ. ಅದ ನಮ್ಮ ಮಳೆಯನ್ ಕೂಡ ಮದುವೆ ಆದ್ಲು ಅಂತಂದ್ರೆ ಕೊಟ್ಟ ಕೊಳ ಮಾಡ್ಕೊತ ನನ್ನ ಮಗಳನ್ನ ಚಂದಾಗಿ ಜೋಪಾನ ಮಾಡಕ್ಕೊಂತ ಹೊಕ್ಕಾನವ. ಹಂಗೆ ನಾವು ಹೊಂದ್ಕೊಂಡು ಹೋಗುವಂಗೆ ನಾವು ಮಾಡ್ತೀವಿ. ನೀನು ಕೂಡ ಆದ್ರೆ ಸಾಧ್ಯ ಇಲ್ಲದ ಮಾತುಗಳು. ನಿಮ್ಮ ಅಪ್ಪನ ಮಾತಿನಾಗೂ ಅರ್ಥ ಐತಿ.
ಆದ್ರೆ ನಿನ್ನ ಪ್ರೀತಿ ಒಳಗೆ ಅರ್ಥ ಇಲ್ಲಾರಂಗಾಗೈತಿ. ಅಲ್ಲಿ ಮದುವೆ ಆದ ಅಂದ್ರೆ ಸುಖವಾಗಿರ್ತಿ, ಚಂದಿರ್ತಿ. ಹೇಳುವ ಹೇಳವಾಗ ನಮ್ಮ ಮಾವನ ಮದುವೆ ಆದ್ರೆ ನಾ ಸುಖವಾಗಿರ್ತೀನಿ ಅಂತ ಹೇಳು. ಯಾಕೆ ಆಗೋದ ಕರೆ ಐತೆ, ಹೌದಲ್ಲ? ಹಿಂಗೆ ಹೇಳ್ತೀನಂತ ತಪ್ಪು ತಿಳ್ಕೊಬೇಡ. ನಮ್ಮಪ್ಪ ಕೊಟ್ಟಲ್ಲೇ ನಾ ಮದ್ವೆ ಆಗ್ತೀನಿ. ನಿನ್ನ ದಾರಿ ನೀನು. ಹೇಳಿಲ್ಲಲ್ಪ, ಹೇಳಿಲ್ಲಲ್ಲ. ಇಷ್ಟಾಗಿನೂ ಇನ್ನೂ ಯಾಕೆ ನಿಂತಿದ್ದಿ? ಹಾಂ ಹೇ ಅಲ್ಲಿ ಬಿಡಿದ ಪದ್ಧತಿ ಅಲ್ಲೋ. ಈಗ ನಿಮ್ಮ ಮನ್ಯಾಗ ಹೆಣ್ಮಕ್ಳು ಇದ್ದಿದ್ರೆ ಹಿಂಗೆ ಮಾಡ್ತಿದ್ದೇನೆ, ಹಿಂಗೆ ನಡ್ಕೊತಿದ್ದೆ. ಹಾಂ, ಸುಖವಾಗಿರ್ಲಂತ ಬಯಸಿದ ಜೀವ ಸುಖವಾಗಿರಲಿ. ಮುಂದೊಂದು ದಿನ ಕಷ್ಟ ಐತತ್ ಬಂದರೂ ನನ್ನ ಮನಸ್ಸಿನ ಬಾಗಲ ಆಕಿ ಸಂಬಂಧ ತೆಗದೇ ಇರ್ತೈತಿ. ಅದ್ರ ಚಿಂತೆ ನಿನಗೆ ಅದಕ್ಕೋ? ಹಿಂಗೆ ಹೊಂಟಿ ಅಂದ್ರೆ ಇಲ್ಲೋಡ, ನಿನಗೆ ಹುಚ್ಚು ಹಿಡಿದು ಗ್ಯಾರಂಟಿನ ತಮ್ಮ, ಗ್ಯಾರಂಟಿ ಹುಚ್ಚು ಹಿಡಿತೈತಿ ನಿನಗೆ. ನೋಡು, ಬೆಂಕಿಯಿಂದ ಬೆಣ್ಣೆ ಕರಗ್ತೈತಿ ಅಂತಾರೆ, ಗೊತ್ತೈತಿಲ್ಲ? ಹಂಗೆ ಅವರು ಇಬ್ಬರು ಕೂಡ್ಕೊಂಡ್ರೆ ಅಂದ್ರೆ ಕರಗ್ಕೊಂಡು ತಮ್ಮ ಬಾಳೆ ತಾವು ಚಂದಾಗ ನೋಡ್ಕೊಂಡು ಹೋಗ್ಕಾರ. ಅದನ್ನೇನು ವಿಚಾರ ಮಾಡಕ್ಕೆ ಹೋಗ್ಬೇಡ ನೀನು. ಹಿಂಗೆ ಹೋದಿ ಅಂದ್ರೆ ಹುಚ್ಚು ಹಿಡಿಯದ ನಿನಗೆ. ಹಾಂ, ನಿಮ್ಮಪ್ಪ ಅಂದ ಮಾತು ಒಂದು ನನಗೆ ಮನಸ್ಸಿಗೆ ಹತ್ತಾಕತ್ತಿಲ್ಲ. ಆದ್ರೆ ನೀ ಕೊಟ್ಟ ಮಾತು ಚುಚ್ಚು ಚುಚ್ಚು ಕಾಡಕತ್ತಾವ. ಚಂದಿರ ಮಾವನ ಜೋಡಿ. ಏನು ರೀ ಮಾವಾರ, ನನಗಿರೋ ಹುಮ್ಮಸ್ಸ ನಿಮಗಿರೋ ಹುಮ್ಮಸ್ಸ ನಿಮ್ಮ ಮಗಳ ಮಗದಾಗಿಲ್ಲಲ್ಲ ರೀ ಮಾಮಾರ? ಹೆಣ್ಣು ಅದು, ಹೆಣ್ಮಗಳು ಅಂದಮೇಲೆ ನಾಚಿಗಿರೋದಿಲ್ಲಪ್ಪ. ಅದರಾಗ ಮದುವೆ ಹಾಕಿದೆ ನೀನು ಕೂಡ ಮುಂದೆ ಹೊಂದ್ಕೊಂಡು ಹೋಗ್ಕಾಳ ತಗೊಳ. ಇಷ್ಟ ರೀ ಮಾವಾರ? ಮತ್ತೇನ್ರ ಪಿಕಪ್ ಡ್ರೈವರ್ನ ನೆನಪೇನ್ರಿ ಕಾಡಕತ್ತೈತಿ ನೋಡ್ರಿ ಮತ್ತೆ ನಿಮ್ಮ ಮಗಳಿಗೆ. ಸಚಿನ, ಅದನ್ನೆಲ್ಲ ನೆನಪು ಮಾಡಕ್ಕೆ ಹೋಗಬೇಡ. ನೀನು ಆಕಿಗೆ ತಾಳಿ ಕಟ್ಟಿ ಅಂದಮೇಲೆ ಮರೆತು ಬಿಡ ಅದನ್ನು, ಅದು ಮುಗಿದ ಮಾತು. ಲೇ, ಯಾವುದೇ ಮನಸ್ಸಿಗೆ ಹಚ್ಕೋಕೆ ಹೋಗ್ಬೇಡ. ಬಂಗಾರದಂಥ ಗಂಡ ಅದನ, ಚಂದಾಗೆ ಜೀವನ ಮಾಡು. ವಿಜಯಲಕ್ಷ್ಮಿ, ಹಾಂ ರೀ, ನೀನಷ್ಟು ಆಕಿಗೆ ತಿಳಿ ಹೇಳುವ. ನಿಮ್ಮ ಗೆಳತಿಯರು ಎಲ್ಲರೂ ಬಂದಿಕ್ಕಿಗೆ ತಿಳಿ ಹೇಳಿದ್ರು ಅಂದ್ರೆ ತಾನೇ ದಾರಿಗೆ ಬರ್ತಾ ಯವ್ವ. ಅದನ್ನೆಲ್ಲ ಮರೆತು ಬಿಡು. ಮುಂದಿನ ಬದುಕಿನ ಬಗ್ಗೆ ಚಿಂತೆ ಮಾಡಬೇಕು, ತಿಳಿತ್ಯಾ? ಹಾಂ, ಸಂಭಾಳಿಸ್ಕೊ, ಧೈರ್ಯ ತಂದ್ಕೊ. ಧೈರ್ಯ ರೀ ಮಮ್ಮ, ಇನ್ನು ಮುಂದೆ ಆ ಧೈರ್ಯ ನಾನೇ ತುಂಬ್ತೀನಿ ತೋರಿ ಆಕಿಗೆ. ನಾ ಧೈರ್ಯ ತುಂಬಿದಕ್ಕೆ ಮುಂದೆ ಆಕಿಗೆ ಏನಲ್ಲ ತವ್ರ ಮನೆ ನೆನಪ ತೆಗಿಬಾರ್ದು ರೀ ಮಮ್ಮ ಆಕಿ. ಹೌದಪ್ಪ ಸಚಿನ, ನಿನ್ನ ಗುಣ ನಾ ಭಾಳ ಮೆಚ್ಕೊಂಡೇನೋ. ಅದಕ್ಕಂತ ನನ್ನ ಮಗಳನ್ನು ನೀನು ಕೊಟ್ಟು ಮದುವೆ ಮಾಡೀನಿ. ಧೈರ್ಯ ತೊಗೊತೀನಪ್ಪ, ನಾ ಧೈರ್ಯ ತೊಗೊತೀನಿ. ಅದೇ ರೀತಿ ನೀವು ಇಬ್ಬರು ಧೈರ್ಯದಿಂದ ಚೆಂದಾಗಿ ಬದುಕು ಬಾಳೆ ಮಾಡಿ ಶಿವನ ಹತ್ರ ಬಂದ್ರಿ. ಹಿರಿಯರ ಇವತ್ತು ಚಲೋ ದಿನ ಐತ್ರಿ, ಅವ್ರವ್ರ ಮನೆಗೆ ಅವ್ರು ಕಳಿಸ್ಬಿಡ್ರಲ್ಲ. ಇದಕ್ಕ ನೀನು ಈಕೆನ ಕರ್ಕೊಂಡು ನಡಿ. ನಿಮ್ಮ ಮುಂದೆ ಕರ್ಕೊಂಡು ನಡಿ. ಹೆಂಗೂ ನಾ ಊರು ಬಿಟ್ಟು ಹೊಂಟೀನಿ. ಒಂದ್ಸಲ ನಾವು ನಿಂಗೆ ಮಾತಾಡಬೇಕು. ಹುಚ್ಚಿಗಿಚ್ಚದೇನ? ಎಲ್ಲ ಆಗೋದಾಗೈತಿ, ಸುಮ್ ಗಂಡ ಮನೆಗೆ ಹೋಗ್ಬಾ. ಅವ್ನಿಗೆ ಮದ್ವೆ ಆಗ್ತೀನಿ ಅಂತ ಹೇಳಿ 108 ಆಸೆ ತೋರ್ಸಿನ್ಲೆ. ಬಿಟ್ಟು ಹೋಗೋದು ತಪ್ಪಾಗ್ತೈತಿ. ಒಂದ್ಸಲ ಭೇಟಿಯಾಗಿ ಹೋಗ್ತೀನಿ. ಲೇ, ನಿಮ್ಮಪ್ಪ ನನ್ನ ಮ್ಯಾಗ ನಂಬಿಕೆ ಇಟ್ಟು ಮನೆ ಕಟ್ ಕಳ್ಸ್ಯಾನ. ನೀ ನನ್ನ ಮಾತಾ ಕೇಳವಲ್ಲಿ. ಹೋಗಿ ಏನು ಮಾತಾಡ್ಕೊಂಬ ಹೋಗಿ. ಇಲ್ಲೇ ಇರ, ನಾ ಹೋಗೋಣ ಬರ್ತೀನಿ. ನಮ್ಮಪ್ಪ ಕೇಳಿದ್ರೆ ಏನಾರ ಹೇಳು. ನಿಮ್ಮಪ್ಪ ಕೇಳಿದ್ರೆ ಏನಾರ ಹೇಳ್ಬೋದು. ನಿನ್ನ ಗಂಡ ಬಂದು ಕೇಳಿರೇನು ಹೇಳಿ? ಏನಾರ ಮಾಡ್ಲೆ, ನಾ ಹೋಗಿ ಮುಖ ನೋಡೋಣ ಬರ್ತೀನಂತ, ಪ್ಲೀಸ್. ನಾ ಹೋಗಿ ಬರ್ಲಿ. ತಾಳಿ ಕಟ್ಕೊಂಡು ತಯಾರಾಗಿ ಅಂದ್ಕೊಳಕ್ಕೆ ಇರೋ ನಾಲ್ಕು ನಾ ಯಾರ ಕರ್ಕೊಂಡು ಹೋಗೋವನಲ್ಲ. ಮೋಸ ಮಾಡಿದಲ್ಲ
ಮನಸ್ಸಲ್ಲೇ ಹೇಳ್ಬೇಕಂದ್ರೆ ನಿಂಗೆಲ್ಲ ಗೊತ್ತೈತಿ ಆದರೂ ಮನೆಯವ್ರದ್ದು ನೋಡ್ಬೇಕಲ್ಲ. ಈಗ ನೀರ ಏನು ಮಾಡಿದೆ? ನಿಮ್ಮ ಮನೆಯವ್ರು ನೋಡ್ಕೊಂಬಿಟ್ಟು ನನ್ನ ಅದಾನೋ ಸತ್ತಾನು, ಇದ್ರು ಅಷ್ಟ ಸತ್ರು ಅಷ್ಟ. ಓಕೆ, ಅಪ್ಪ ಕಳ್ಸಕ್ಕೆ ನಿಂತಾನ, ಅವ್ರು ಕರ್ಕೊಂಡು ಹೋಗಕ್ಕೆ ನಿಂತಾರ. ಹೋಗ್ತೀನಿ. ಮಾತಾಡಕ್ಕೆ ಬಾಯಿ ಇಲ್ಲ. ಹೋಗಿ ಮಾತಾಡ್ಕೊಂಡು ಬರೋದು ಆಯ್ತನ? ಇನ್ನು ಹೋಗು ಮಾ ಊರಿಗೆ. ನಾ ಎಲ್ಲಿ ಹೋಗಿಲ್ಲ ಮಾವ, ಹಿಂಗ್ಯಾಕೆ ಮಾತಾಡ್ಲತ್ತಿ? ಎಷ್ಟಾದರೂ ಸುಳ್ಳು ಹೇಳ್ಕೊತ ಬಂದಿಯಲ್ಲ, ಮತ್ತು ಮುಂದಾದರೂ ಸುಳ್ಳು ಹೇಳಕ್ಕೇನ ಅಲ್ಲ. ನೀ ಸುಳ್ಳು ಹೇಳಿದ್ರು ನಿನ್ನ ಗೆಳತಿ ಸುಳ್ಳು ಹೇಳ್ತಾಳೆ ನನಗೆ. ಏ ಹುಡುಗಿ ನಿಂದ್ರಿ, ನಾನು ಹೇಳ್ತೀನಿ, ನಿನ್ನ ಜೋಡಿನ ಬಂದಿದ್ಲಲ್ಲ, ಎಲ್ಲಿದ್ದಾಳಕ್ಕೆ? ನನಗೇನು ಗೊತ್ತು, ಮನ್ಯಾಗ ಇರ್ಬೇಕಾಕಿ. ಮನ್ಯಾಗ ಹುಡುಕಾಡಿದಾಯ್ತು, ಮಠದಾಗ ಹುಡುಕಾಡಿದಾಯ್ತು, ಎಲ್ಲಿ ಹೇಳಕ್ಕೆ, ಎಲ್ಲಿ ಕಳಿಸ್ಬಿಟ್ಟು ಆಕಿಗೆ? ನನಗೆ ಗೊತ್ತಿಲ್ಲಪ್ಪ, ಸುಮ್ಮನೆ ನನಗೆ ಕೇಳಬೇಡ. ಮಾಡೋದೆಲ್ಲ ನೀನ ಮಾಡಿ ಮತ್ತೆ ಸುಳ್ಳು ಹೇಳ್ತೇನ? ಅಣ್ಣ ನನಗೇನು ಕೇಳೋಕೆ ಹೋಗ್ಬೇಡ. ಆ ಡ್ರೈವರಿಗೆ ಬೆಟ್ಟಾಗಕ್ಕೆ ಹೋಗ್ಯಾಳಕಿ. ತಾಳಿ ಕಟ್ಟಿಂದು ಅವನಿಗೆ ಭೇಟಿಯಾಗಕ್ಕೆ ಹೋಗ್ಯಾಳಲ್ಲ, ಭೇಟಿಯಾಗಕ್ಕೆ ಹೋಗ್ಯಾಳ ಏನು ಅವನ ಜೋಡಿ ಓಡಿಯಾಕೆ ಹೋಗ್ಯಾಳ? ಅಂತ ತೆಗ್ದಕ್ಕೆಲ್ಲ ಮಾಡಲ್ಲ. ಭೇಟಿಯಾಗಕ್ಕೆ ಹೋಗ್ಯಾಳ, ಬರ್ತಾಳ. ತಪ್ಪಿ ಏನು ಭೇಟಿಯಾಗಿ ಬಂದು ಇದ ತಪ್ಪು ಮತ್ತು ಕಂಟಿನ್ಯೂ ಆದ್ರೆ ನಿಂತ ಜಾಗನಾಗ ಸೀಳ್ತೀನಿ, ಎಚ್ಚರ ಇರು. ನಿಮ್ಮಪ್ಪ ನನಗೆ ಕೊಡ್ಬೇಕಂತೇಳಿ ಮದುವೆ ಮಾಡಿ ಕೊಟ್ಟಿಲ್ಲ. ನಿನ್ನೆಲ್ಲ ತಪ್ಪು ಎದ್ದು ಕಂಡಾಗ ನಾನು ಮದುವೆ ಮಾಡಿ ಕೊಟ್ಟ ನಿಮ್ಮಪ್ಪ. ನಾನು ತಪ್ಕೊಂಡ್ರೆ ನನ್ನ ಕೊಳ್ಳಿಗೆ ಯಾಕೆ ತಾಳಿ ಕಟ್ಟಿ? ಈಗೂ ಬಿಡು, ನಾನು ಪಾಡಿಗೆ ನಾ ಆರಾಮ ಇರ್ತೀನಿ. ನಾ ಬಿಡೋದಕ್ಕೆ ಆಗತ್ತೇನ? ಸ್ವಾದರ ಮಾವದೀನಿ, ಸ್ವತಃ ಮಾಡಿ ನಿನಗೆ ತಾಳಿ ಕಟ್ಟೀನಿ. ನಾ ಬಿಟ್ರೆ ಅವ್ನು ಹೋಗಿ ಕೂಡ್ಬೇಕಂತ ಮಾಡ್ಯಾನ? ನೀ ಮಾತಿಗೊಮ್ಮ ಅವನ ಹೆಸರು ಎತ್ತಿ ಮಾತಾಡಬೇಡ. ಕರೆದ ಕನ್ಯಾ ಕೊಟ್ಟ ನಿಮ್ಮಪ್ಪ, ನಿನ್ನ ಕರ್ಕೊಂಡು ಹೋಗೋತನ ಅನಿಸ್ಕೋಬೇಕಲ್ಲ ಮತ್ತು ನಾನು. ಸರಿ ಬಾ.